ಎಜುಕೇಶನ್ ಪಡ್ಕೊಳ್ಳೋದು ಅಂತಂದ್ರೆ ನೈಟ್ ಎಲ್ಲ ಓದಿ ಯೂನಿವರ್ಸಿಟಿಗೆ ಟಾಪರ್ ಬರೋ ಅಂಥದ್ದಲ್ಲ. ಈ ತರ ಪ್ಲೇಸಿಗೆ ಬಂದ್ರೆ ಯಾವ ತರ ಬಿಹೇವ್ ಮಾಡಬೇಕು ಅನ್ನೋ ಬೇಸಿಕ್ ಸೆನ್ಸ್ ಇಟ್ಕೊಳ್ಳೋ ಅಂಥದ್ದು. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಚಾರಿ ಯೂಟ್ಯೂಬ್ ಚಾನಲ್. ಇವತ್ತು ಬಂದಿರೋದೆ ಬೆಟ್ಟದಪುರಕ್ಕೆ. ಇವಾಗಿರೋ ಟಾಸ್ಕ್ ಏನಪ್ಪ ಅಂತಂದ್ರೆ ಟೋಟಲ್ 2 hours ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ನೋಡೋಣ ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀವಿ ಅಂತ. ನೀವೇನಾದ್ರೂ ಕುಶಾಲನಗರ ಕಡೆಯಿಂದ ಬಂದ್ರೆ 84 ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ. ಆಲ್ರೆಡಿ ಒಂದೊಂದು ವಿಕೆಟ್ಗಳು ಗಾನು. ಹತ್ತದ ಬೇಡವಾ ಅನ್ನಂಗೆ ಹತ್ತವ್ರೆ. ಐ ಥಿಂಕ್ ನನ್ನ ಪ್ರಕಾರ ಇನ್ನ 100 ಸ್ಟೆಪ್ಸು ಆಗ್ಲಿಲ್ಲ. ಅವಾಗ್ಲೇ ನಿಮ್ಗೊಂಚೂರು ಅಂದ್ವೇ ಬರ್ಬೇಕಿದ್ರೆ ರೋಡ್ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿರೋ ಲೋಕಲೈಟ್ಸ್ ಕೇಳಿದ್ರೆ ಹೇಳ್ತಾರೆ ಲೈಕ್ ಬೆಟ್ಟದಪುರ ತುಂಬಾನೇ ಕಷ್ಟ. ಆಲ್ರೆಡಿ ಒಂದೊಂದು ಗಾನು. ಜಸ್ಟ್ ಇವಾಗ 100 ಸ್ಟೆಪ್ಸ್ ಆಗಿರ್ಬೇಕು. ನೋಡೋಣ ಎಷ್ಟು ದಬಾಗ್ತೀವಿ ಅಂತ. ಸ್ಲಿಪ್ಪರ್ಸ್ನ ಕಾಲ್ಗೆ ಹಾಕೊಂಡು ನಡೆದ್ರೆ ನಮ್ ಶ್ರೀಲಕ್ಷ್ಮಿ ಡಿಫ್ರೆಂಟು, ಕೈ ಹಿಡ್ಕೊಂಡು ನಡೀತಾಳೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ ಗ್ರೂಪ್ ಅಲ್ಲಿ ಎತ್ತಕ್ಕೆ ಯಾರ್ದು ಟೆನ್ಷನ್ ಇಲ್ಲ. ಬಟ್ ಆ ವಿಕೆಟ್ ನೋಡಿದ್ರೆ ನಮ್ಗೆ ತುಂಬಾನೇ ಭಯ ಆಗುತ್ತೆ. ಏನಕ್ಕೆ ಅಂತಂದ್ರೆ ಎಲ್ಲಿ ಮೊದ್ಲೇ ಆಲ್ಟ್ ಪೇಷಂಟು ಮಧ್ಯದಲ್ಲಿ ಎಲ್ಲಾನು ಕುತ್ಕೊಂಡು ಎತ್ಕೊಂಡು ಹೋಗೋ ಸಿಚುವೇಶನ್ ಬಂದ್ರೆ ನಮ್ ಕಲ್ಲಂತೂ ದೇವರಣೆಗೂ ಆಗಲ್ಲ. ಇವಾಗ ಜಸ್ಟ್ 20 ಮಿನಿಟ್ಸ್ಗೆ 900 ಆಗಿದೆ. ಮುಂದೆ ಬನ್ನಿ, ಬೇಗ ಕಂಪ್ಲೀಟ್ ಮಾಡೋಣ. ಇನ್ನು 1 hour 40 minutes ಅಷ್ಟೇ ಬಾಕಿ. ನಿಮ್ಗೇನಾದ್ರು ಟಯರ್ಡ್ ಆಯಿತು ಅಂತಂದರೆ ಮಧ್ಯ ರೆಸ್ಟ್ ಮಾಡೋಕ್ಕೆ ಒಂದು 400 ಮೆಟ್ಲುಗಳ ಮಧ್ಯ ಈ ಥರ ಮಂಟಪ ಸಿಗುತ್ತೆ. ಬಸಪ್ಪ ಮುಂದೆ ಕೈ ಮುಕ್ಕೊಂಡು ಹಂಗೆ ಮುಂದೆ ಹೋಗ್ಬೋದು. ಎಲ್ಲ ಟೆಂಪಲಲ್ಲೂ ದೇವ್ರ ಶ್ಲೋಕಗಳು ನೋಡಿರ್ತೀರ, ದೇವ್ರ ನೇಮ್ಗಳು ನೋಡಿರ್ತೀರ. ಇಲ್ಲಿ ನೋಡಿದ್ರೆ ತುಂಬಾ ಲವರ್ಸ್ಗಳ ನೇಮೇ ಅವೆ, ಅಮರ ಪ್ರೇಮಿಗಳು. ಯಾರೇ ಆದ್ರೂ ಅಷ್ಟೇ ಈ ತರ ಟೂರಿಸಂ ಪ್ಲೇಸ್ಗಳಲ್ಲಿ ಈ ತರ ಎಲ್ಲ ಬರೆಯಕ್ ಹೋಗ್ಬೇಡಿ. ಈ ತರ ಕ್ಲೀನ್ ಆಗಿರೋ ಜಾಗಕ್ಕೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಈ ತರ ತುಕಾಲಿ ಕೆಲಸ ಎಲ್ಲ ಮಾಡ್ಬಿಟ್ಟು ಹೋದ್ರೆ ಹಾಳಾಗ್ದಿರ ಇನ್ನೇನಾಗಿರುತ್ತೆ. ಅಟ್ಲೀಸ್ಟ್ ಬಾಟ್ಲು ಕ್ಯಾರಿ ಮಾಡ್ತೀರಾ ನೀರಿರೋವರೆಗೂ. ಅದ್ರ ಮೇಲೆ ಎಲ್ಲೋ ನೀರು ಖಾಲಿ ಆದ್ಮೇಲೆ ಕೆಳಗಡೆ ತಗೊಂಡೋಗೋಕೆ ಏನು ಇವ್ರಿಗೆ. ಪರಿಸರ ಸುಮ್ಮನೆ ಹಾಳಾಗಲ್ಲ, ನಮ್ಮಿಂದನೇ ಹಾಳಾಗೋದು. ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಅನ್ನೋದೊಂದು ಬೇಡವಾ? ಸುಮ್ಮನೆ ತತ್ತಾರೆ ಅವ್ರು ತಿರ್ಪೆ ಸೋಕಿ ಜ್ಯೂಸ್ಗಳೆಲ್ಲ ಕುಡಿದ್ಬಿಟ್ಟು ಇಲ್ಲಿ ಬಿಸಾಕ್ಬಿಟ್ಟೋದ್ರೆ ಯಾವನ್ ಬರ್ತಾನೆ ಎತ್ತಾಕೋಕೆ. ಸುಮ್ಮನೆ ಬಂದು ನೇಚರ್ನು ಹಾಳು ಮಾಡೋಗ್ತಾರಷ್ಟೇ. ಇಲ್ಲಿ ಬಾಟ್ಲ್ ಹಾಕಿರೋರು ಬರೀ ಮಕ್ಕಳಲ್ಲ, ಮಕ್ಕಳು. ಹಾಂ, ಅದೇಯ. ಎಜುಕೇಶನ್ ಪಡ್ಕೊಳ್ಳೋದು ಅಂತಂದ್ರೆ ನೈಟ್ ಎಲ್ಲ ಓದಿ ಯೂನಿವರ್ಸಿಟಿಗೆ ಟಾಪರ್ ಬರೋ ಅಂಥದ್ದಲ್ಲ. ಈ ಥರ ಪ್ಲೇಸಿಗೆ ಬಂದರೆ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋ ಬೇಸಿಕ್ ಸೆನ್ಸ್ ಇಟ್ಕೊಳ್ಳೋ ಅಂಥದ್ದು. ಬಂದು ಈ ಥರ ಎಲ್ಲ ಜ್ಯೂಸ್ ಬಾಟ್ಲು ಕುಡಿದ್ಬಿಟ್ಟು ಬಾಟಲ್ಸು ಈ ಥರ ಬಿಸಾಕ್ಬಿಟ್ಟು ಹೋದ್ರೆ ನಾವು ಪಡ್ಕೊಂಡಿರೋ ಎಜುಕೇಷನ್ಗೆ ಯಾವುದೇ ಬೆಲೆ ಇರಲ್ಲ. 17 ವರ್ಷ ಪಡ್ಕೊಂಡಿರೋ ಎಜುಕೇಷನ್ಗೆ ಯಾವುದೇ ಬೆಲೆ ಇರಲ್ಲ. ಅಟ್ಲೀಸ್ಟ್ ಇದನ್ನ ಇದೇನಪ್ಪ ಅಂತಂದರೆ ಒಂದು ಕಡೆ ಇದ್ದಿದ್ರೆ ಏನೋ ಹೋಗ್ಲಿ ಬಿಡೋ ಅಂತ ಅನ್ಬೋದಿತ್ತು. ಫುಲ್ ಉದ್ದಕ್ಕೂ ಹಾಕಿದ್ದಾರೆ. ಸುಮ್ಮನೆ ಅಂದ್ಬಿಟ್ಟು ತುಂಬ ಮುಂದಕ್ಕೆ ಹೊಂಟೋಗೋರೆ ಅಂತಂದರೆ 2000 ಸ್ಟೆಪ್ಸ್ ಆದ್ಮೇಲೆ ಇನ್ನೂ ಇಲ್ಲೇ ಬಂದು ವಿಕೆಟ್ ಆಗೋಗವೆ. ಇನ್ನೊಂದು 1000 ಐತೆ ತಗೊಂಡಿರೋ 2 ಅವರ್ಲಿ ಇನ್ನು 30 ಮಿನಿಟ್ಸ್ ಅಷ್ಟೇ ಬ್ಯಾಲೆನ್ಸ್ ಇರೋದು. ಬನ್ನಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಗೈತೆ. ಬಟ್ ಹೋಗೋ 2 ವಿಕೆಟ್ಗೆ ಇಲ್ಲ, ಅದರಿಂದನೇ ಡಿಲೇ ಆಯ್ತಿರೋದು. ಬನ್ನಿ ಕಂಪ್ಲೀಟ್ ಮಾಡೋಣ.
ಆದ್ರೂ ಗುರು ಈ ಮಂಡಪದ ಕೆಳಗೆ ಎಷ್ಟೊಂದು ಕೋಲ್ಡ್ ಐತೆ ಅಂತಂದರೆ ಯಪ್ಪ ಇವಾಗಿರೋ ಟೆಕ್ನಾಲಜಿ ಇದ್ರ ಮುಂದೆ ಏನೇನೂ ಅಲ್ಲ. ಎಷ್ಟು ಕೋಲ್ಡ್ ಐತೆ ಅಂತಂದರೆ ಯಪ್ಪ ಹೊರಗಡೆ ಅಷ್ಟೊಂದು ಬಿಸಿಲು ಹೊಡಿತೈತೆ, ಇಲ್ಲಿ ಎಷ್ಟು ತಣ್ಣಗೈತೈತೆ ಅಂತಂದರೆ ಎ ಸಿನೂ ಇದ್ರ ಮುಂದೆ ಏನೂ ಇಲ್ಲ. ನಿಜ ಮರ ಇರೋದಕ್ಕಷ್ಟೇ ನಾವು ಎಷ್ಟು ಬೇಗ ದಬಾಗ್ತಿರೋದು. ಎಷ್ಟು ತಣ್ಣಗೈತೆ ಅಂದರೆ ಆ ಕಡೆ ಎಲ್ಲ ಅಷ್ಟೊಂದು ಬಿಸಿಲೈತೆ. ವಿವಂತೂ ವಿವಾ ನೋಡ್ರ ವಿವಾ ಕೆಳಗಡೆ ನಿಂತ್ಕೊಂಡು ಜಸ್ಟ್ 3,000 ತಾನೇ ಹತ್ಬಿಡ್ಬೋದು ಆರಾಮಾಗೆ, ಈಸಿ ಇರುತ್ತೆ ಅನ್ಕೊಂಡೆ. ಈಸಿಲೂ ಕಷ್ಟ ಇರುತ್ತೆ ಅಂತ ಇವಾಗ್ಲೇ ಅರ್ಥ ಆಗಿದ್ ನನಗೆ. ದೊಡ್ಡವರು ಸುಮ್ನೆ ಹೇಳಲಿಲ್ಲ, ಹೇಳಕ್ಕಿನ್ನ ಮಾಡಿ ತೋರಿಸ್ಬೇಕಂತ. ಇಲ್ಲಿ ಲೈನ್ ನೋಡಿ ತುಂಬಾನೇ ಶಾಕ್ ಆಯ್ತು, ಏನಾದ್ರು ಪವರ್ ಇದ್ರೆ ಏನ್ ನಮ್ ಕತೆ ಅಂತ. ಬಟ್ ಅದೃಷ್ಟಕ್ಕೆ ಪವರ್ ಏನಿರ್ಲಿಲ್ಲ, ಡಿಸ್ಕನೆಕ್ಟ್ ಆಗಿದೆ ಅಂತ ಅಲ್ಲಿ ಲೋಕಲ್ ಹೆಡ್ಸ್ ಹೇಳಿದ್ರು. ಇಲ್ಲೆಲ್ಲ ರೆಡಿ ಮಾಡಿದ್ರೆ ನಿಲ್ಲಲ್ವಂತೆ, ಮರ ಎಲ್ಲ ಬಿದ್ದು ಅವಾಗವಾಗ ಮಳೆಗಳಿಗೆ ಜಸ್ಟ್ ಈ ತರ ಕೆಳಗೆ ಬರುತ್ತಂತೆ. ಮೇಲ್ಗಡೆ ಪವರ್ ಸಪ್ಲೈ ಏನಾದ್ರು ಹಬ್ಬದ ಟೈಮಲ್ಲಿ ಅಡ್ವಾನ್ಸ್ ಆಗಿ 1 ಮಂತ್ ಲೈಟಿಂಗ್ಸ್ ಎಲ್ಲ ಬಿಡ್ತಾರಂತೆ. ಆ ಟೈಮಲ್ಲಿ ಬಿಟ್ರೆ ಇನ್ನು ಬೇರೆ ಟೈಮಲ್ಲಿ ಪವರ್ ಸಪ್ಲೈ ಏನು ಇದು ಮಾಡಲ್ವಂತೆ. ಇದೆ ಸೊ ಗೈಸ್, ಫೈನಲಿ 2 hours ಇದ್ದ ಟಾಸ್ಕಲ್ಲಿ ಇನ್ನು 5 minutes ಇರುವಾಗಲೇ 3000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ದೋ. 3000 ಅಂತ ನಾನು ಅಂದ್ಕೊಂಡಿದ್ದೆ, ಗೂಗಲಲ್ಲೂ 3000 to 3100 ಬರುತ್ತೆ. ಬಟ್ ಅವಾಗಿನ ಕಾಲದಲ್ಲಿ ಈ ಸ್ಟೆಪ್ಸ್ ಆದಾಗ 3000 ಅಂತ ಇರಲಿಲ್ಲ, 2934. ಅವಾಗಿನ ಕಾಲದಲ್ಲಿ ಕಲ್ ಮೇಲೆ ಕೆತ್ತನೆ ಮಾಡಿದ್ದಾರೆ 2934 ಸ್ಟೆಪ್ಸ್ ಅಂತ. ಇವಾಗ ಗೂಗಲ್ ಮಾಡಿದ್ರೆ 3000 to 3100 ಅಂತ ಬರುತ್ತೆ. ಯಾವ ಲೆಕ್ಕದಲ್ಲಿ ಬರುತ್ತೋ ದೇವ್ರನ್ನ ನನಗಂತೂ ಗೊತ್ತಿಲ್ಲ. ಬಟ್ ಫೈನಲಿ ಡಿಸೆಂಬರು ದೀಪಾವಳಿ ಟೈಮಲ್ಲಿ ಇಲ್ಲಿ ಜಾತ್ರೆನೇ ಮಾಡ್ತಾರಂತೆ. ಫುಲ್ಲು ಬೇರೆ ಬೇರೆ ಕಡೆಯಿಂದ ಜನರೆಲ್ಲ ಬರ್ತಾರಂತೆ. ಯಾರೋ ಲೋಕಲ್ ಲೈಟ್ಸ್ ಹೇಳ್ತಿದ್ದು, ಬಟ್ ಪೂಜೆ ಮಾಡ್ತಾರೆ, ಹೂವೆಲ್ಲ ಹಾಕಿ ನಿಮಗೆ ಒಂದು ಬಸವ ಕಂಬ ಕಾಣಿಸ್ತಾ ಇರ್ಬೋದು, ಅದ್ರ ಮೇಲೆ ಒಂದು ಹದ್ದು ಕೂಡ ಕುಂತಿದೆ. ಈ ನಂದಿ ಸ್ಟ್ಯಾಚು ಬಂದು ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಆಪೋಸಿಟ್ ಇದೆ. ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಒಂದು ವಿಂಡೋ ಇದೆ, ಅಲ್ಲಿ ಸಿಡ್ಲು ಹೊಡಿಯುತ್ತಂತೆ ಮಲ್ಲಿಕಾರ್ಜುನ ಸ್ವಾಮಿಗೆ, ಅದರಿಂದ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಫೇಮಸ್ ಅಂತೆ. ಯಾವುದಾದ್ರೂ ಒಂದು ಟೆಂಪಲಲ್ಲಿ ಹೈಯೆಸ್ಟ್ ಇನ್ಕಮ್ ಬರುತ್ತೆ ಅಂತಂದರೆ ನಮ್ಮ ಗೌರ್ಮೆಂಟು ಮುಂದೆ ಗೋಡಾಕಿ ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಡು ಅವ್ರ ಖಜಾನೆ ತುಂಬಿಸ್ಕೊತಾರೆ. ಬಟ್ ಈ ಥರ ಹಿಸ್ಟ್ರಿ ಇರೋ ಈ ಥರದೇ ಒಂದು ವ್ಯಾಲ್ಯೂ ಇರೋ ಟೆಂಪಲ್ಗಳನ್ನ ಈ ಥರ ಮೇಂಟೆನೆನ್ಸ್ ಮಾಡ್ದಿರಾ ಬಿಟ್ಬಿಡ್ತಾರೆ. ಬಟ್ ಅವ್ರ ಪರ್ಪಸ್ ಏನಂತಂದರೆ ಇದರಿಂದ ಹೈಯೆಸ್ಟ್ ಇನ್ಕಮ್ ಏನಿಲ್ಲ, ನಮಗೇನು ಯೂಸ್ ಇಲ್ಲ ಅಂತ. ಬಟ್ ಇನ್ಕಮ್ನ ಲೆಕ್ಕ ಹಾಕೋ ಬದಲು ಇದರದೇ ಆದಂತಹ ಒಂದು ಹಿನ್ನೆಲೆ ಇರುತ್ತೆ, ಅದಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡಬೇಕು. ಯಪ್ಪ ಒಳಗಡೆ ಬಂದಾಗಂತೂ ತುಂಬಾ ಶಾಕ್ ಆಯಿತು. ಒಳಗಡೆ ಪವರ್ ಇಲ್ಲ, ಅಕ್ಕಿಗಳೆಲ್ಲ ಆರು ಬರ್ತಿದ್ದು, ಒಬ್ಬರೂ ಇರಲಿಲ್ಲ ಗೈಡ್ ಮಾಡೋಕ್ಕೆ. ನಮಗಂತೂ ಧೈರ್ಯ ಮಾಡ್ಕೊಂಡು ಒಳಗಡೆ ಹೋಗ್ತಿದ್ದೀವಿ. ಬಟ್ ಅಲ್ಲಿ ಇದ್ರ ಬಗ್ಗೆ ಗೈಡ್ ಮಾಡೋಕ್ಕೆ ಒಬ್ಬರೂ ಇಲ್ಲ. ಅಲ್ಲಿ ಲೋಕಲ್ ಲೈಟ್ಸು ಮೇಲ್ಗಡೆ ಒಬ್ಬರೂ ಇರಲಿಲ್ಲ.
ಸೊ ಗೈಸ್ ಸುತ್ತ ಟೆಂಪಲ್ ನೋಡಾಯ್ತು, ಟೆಂಪಲ್ ರನ್ ಆಯ್ತು, ಫೋಟೋ ಶೂಟು ಆಯ್ತು. ಇವಾಗ ಆ ಕಡೆಯಿಂದ ಬರ್ಬೇಕಾದ್ರೆ 3000 ಸ್ಟೆಪ್ಸ್ ನ 1 hour 55 minutes ಅಲ್ಲಿ ಕಂಪ್ಲೀಟ್ ಮಾಡಿದೀವಿ. ಇವಾಗಿರೋ ಟಾಸ್ಕ್ ಏನಪ್ಪಾ ಅಂತಂದ್ರೆ ಇದೇ 3000 ಸ್ಟೆಪ್ಸ್ ನ 1 hour ಕಂಪ್ಲೀಟ್ ಇಳಿಬೇಕು, ಅಂದ್ರೆ 1 hour ಕಂಪ್ಲೀಟ್ ಮಾಡ್ಬೇಕು ಅಂತ. ಸೊ ಗೈಸ್ ಲೆಟ್ಸ್ ಗೋ ಅಂತ ಬೇಗ ಹೊಡೈತಾಳೆ. ಆ ಕಡೆಯಿಂದ ಬರುವಾಗ ಅವಳಿಂದನೇ 1 hour 55 minutes ಆಗೈತೆ. ಗೈಸ್ 15 ನಿಮಿಷದಲ್ಲಿ 1000 ಸ್ಟೆಪ್ಸ್ ಆಯ್ತು. ಇನ್ನು ರಿಮೈನಿಂಗ್ 2000 ಅಷ್ಟೇ. ನಮ್ಮ ಹತ್ರ ಇರೋದು 45 minutes ಅಷ್ಟೇ. ಇಳಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ನೋಡೋಣ. ಫೈನಲಿ 2500 ಆಯ್ತು. ಅದು ಎಷ್ಟು 38 ನಿಮಿಷದಲ್ಲಿ. ಇನ್ನೇನಿದ್ರು 500 ಸ್ಟೆಪ್ಸ್ ಅಷ್ಟೇ ಇರೋದು. ಅದಕ್ಕೆ ಐ ಥಿಂಕ್ ಒಂದು 10 minutes ಆಗು ಅನ್ಸುತ್ತೆ. ಲೈಕ್ ಹತ್ತೋದು ತುಂಬ ಕಷ್ಟ, ಬಟ್ ಇಳಿಯೋದಂತೂ ಈಸಿ ಓಡ್ಕೊಂಡ್ ಬಂದ್ಬಿಡ್ಬೋದು. ಫೈನಲಿ 1 hour ಇದ್ದಿದ್ದ ಟಾಸ್ಕ್ಗೆ 40 ನಿಮಿಷಕ್ಕೆ ಬಂದಿದ್ದೀವಿ. ಹತ್ತೋದೇ ತುಂಬ ಕಷ್ಟ, ಇಳಿಯೋದು ಬೇಕಾದ್ರೆ ಓಡ್ಕೊಂಡ್ ಬಂದ್ಬಿಡ್ಬೋದು. ಲೈಕ್ ಟಾಸ್ಕ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಪ್ಲೇಸ್ ಅಂತೂ ಸಖತ್ತಾಗಿದೆ. ಇದೇ ಊರಿನವರು ಚಂದ್ರು ಅಂತ ಸಿಕ್ಕಿದ್ರು. ಈ ದೇವಸ್ಥಾನದ ಬಗ್ಗೆ ಏನಾದರೂ ಹೇಳಿ ಅಂತಂದ್ರೆ ಅವರು ಈ ಥರ ಹೇಳಿದ್ರು. ಬೆಟ್ಟದ ಇತಿಹಾಸ ಏನಪ್ಪಾ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ಧ ಮಲ್ಲಿಕಾರ್ಜುನ. ಈ ಊರೊಳಗೂ ಒಂದು ದೇವಸ್ಥಾನ ಉಂಟು, ಊರೊಳಗಡೆ ಉಂಟು. ಈಗ ಅಲ್ಲಿಂದ ದೇವ್ರ ತಗೊಂಡ್ ಮ್ಯಾಕ್ ಹೋಯ್ತಾರೆ ದೀಪಾವಳಿಲಿ. ಅಂತಂದ್ರೆ ನಿಮ್ಮ ಊರಿಂದ ಬ್ರಾಹ್ಮಣರು ಎಲ್ಲ ನಮ್ಮಂತವ್ರು ಎಲ್ಲ ಸೇರಿ 600 ವರ್ಷ ಹಿಂದೆ ಚೋಳರ ಕಾಲದಲ್ಲಿ ದೇವ್ರ ಸೃಷ್ಟಿಯಾಗಿರೋದು. ಹಿಂದೆ 600 ವರ್ಷದಿಂದ ಆಚೆಗೇನೋ. ಆವಾಗ್ಲಿಂದ ವರ್ಷಕ್ಕೆ ಒಂದು ಸಲ ದೀಪಾವಳಿ ಮಾಡ್ತಾರೆ. ಅಮಾಸೆ ಅದ್ರ ಮಾರನೆಗೆ. ಅಂದ್ರೆ ನಿಮ್ಮ ಊರವರನ್ನೇ ಮಾಡೋದು? ಇಲ್ಲ, ಗ್ರಾಮಸ್ಥರೇ ಮಾಡೋದು. ಬೆಟ್ಟಪುರ ಗ್ರಾಮಸ್ಥರ ಪಿರಾಮಿಡ್ದವರು ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಪೂರ್ತಿ ಬೆಂಗಳೂರಿಂದ ಬರ್ತಾರೆ. ಇನ್ನು ಅದ್ ಬಿಟ್ರೆ ಮಲ್ಲಯ್ಯನ ಜಾತ್ರೆಯಲ್ಲಿ ತೇರು ಹರಿತದೆ ಊರೊಳಗಡೆ. ಇಲ್ಲಲ್ಲ, ಇಲ್ಲೂ ಜನ ಹತ್ತಾರೆ. ಇಲ್ಲಿ ಜಾಸ್ತಿ ಅಂತಂದ್ರೆ ದೀಪಾವಳಿಲಿ 2 ದಿನ, ಅಮಾವಾಸ್ಯೆ ದಿನ ಮಾರನೆಗೆ ಪೂಜೆ ಇಡುವಾಗ ಸಿಕ್ಕಾಪಟ್ಟೆ ಜನ. ಅಂದ್ರೆ ಒಂದು 15,000 20,000 ಜನ. ಅಲ್ಲಿ ದಿನ ಮೇಲ್ಗಡೆ ದಿನ ಪೂಜೆ ನಡೆಯೋದು. ದಿನ ಶುಕ್ರವಾರ ಒಂದು, ಸೋಮವಾರ, ವಾರದಲ್ಲಿ 2 ದಿನ. 2 ದಿನ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ಬಂದ್ ಮಾಡ್ಬಿಟ್ಟು ಪೂಜಾರಿ ಇರ್ತಾರೆ, ಯಾರು ಬೇಕಾದ್ರೂ ಪೂಜೆ ಮಾಡಿಸ್ಕೊತಾರೆ, ಹೋಯ್ತಾರೆ. ಅಲ್ಲಿ ಮೇಲ್ಗಡೆ ಲೈಟಿನ ವ್ಯವಸ್ಥೆ ಇಲ್ಲ? ಲೈಟಿನ ವ್ಯವಸ್ಥೆ ಏನಪ್ಪಾ ಅಂದ್ರೆ ಇಲ್ಲಿ ಮರ ಮಂಡಿ ಬಿದ್ದಿ ಹೋಗ್ಬಿಡ್ತವೆ ಅಂದ್ಬಿಟ್ಟು ದೀಪಾವಳಿಲಿ 1 ತಿಂಗಳು ಹಾಕ್ತಾರೆ. ಮಲ್ಲಯ್ಯನ ಜಾತ್ರೆ ಒಂದು 20 ದಿನ ಹಾಕ್ತಾರೆ. ಶಿವರಾತ್ರಿ ಒಂದು 5 ದಿನ ಹಾಕ್ತಾರೆ. ಗೌರ್ಮೆಂಟ್ ಇಂದ ಯಾವುದೇ ಗೌರ್ಮೆಂಟ್ ಸೇರಿಲ್ಲ ಇದು. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿಲ್ಲ ಇದಕ್ಕೆ. ಆಗ ಏನ್ ಮಾಡಿದ್ರು ಇದು ಕೊಟ್ಟಿಲ್ಲ. ಗ್ರಾಮ ಪಂಚಾಯತಿ ಕಡೆಯಿಂದನೂ ಏನೂ ಇಲ್ಲ. ಅದು ಏನಿಲ್ಲ, ಇದು ಊರೊಳಗಡೆ ಮಾಡ್ಕೋತಾರ ಅಷ್ಟೇ. ಅದ ಇಲ್ಲಿ ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಇಲ್ಲೆಲ್ಲ ಬರ್ತಾ ಇರ್ತಾರ ವೀಕ್ ಡೇಸ್ ಅಲ್ಲಿ. ಹೆಂಗಿರುತ್ತೆ ಜನ? ಬರ್ತಾರೆ. ಒಂದ್ ದಿವಸ ಕಮ್ಮಿ ಅಂದ್ರೆ ಒಂದು 20-30 ಸೀಟ್ 50 ಸೀಟ್ ಗಂಟು ಬರ್ತಾರೆ. ಅಂದ್ರೆ ಶನಿವಾರ ಭಾನುವಾರ ಜಾಸ್ತಿ ಬರ್ತಾರೆ, ರಜೆ ಇರ್ತದಲ್ಲ. ಹೊರಗಡೆಯಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ. ಟ್ರೆಕ್ಕಿಂಗ್ ಮಾಡಕ್ ಒಂದು ಒಳ್ಳೆ ಪ್ಲೇಸ್. ಸಿಡ್ ಹೊಡ್ದಿ ಚಿಟಿಕೆ ಐತಲ್ಲ, ಅದು ಚಿಟಿಕಿ ತರ ಐತಲ್ಲ, ಶಿವನ್ ದೇವಸ್ಥಾನ ಮುಂಗಡೆ ಚಿಟಿಕಿ ತರ. ಅದು ಸಿಡ್ಲು ವರ್ಷಕ್ಕೊಂದ್ಸಲ ಹೊಡಿತದ. ಅಲ್ಲಿ ಹೊಡಿತಾ ಚಿಟಿಕಿಲಿ ಹೊಡಿತದೆ ದೇವರಿಗೆ. ಅದಕ್ಕೆ ಅದು ಆತರ ಇದ್ ಮಾಡಿ ಎರಡು ಆಪೋಸಿಟ್ ಐತಲ್ಲ, ಡೈರೆಕ್ಟ್ ಅದಕ್ಕೆ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೆಸರಿಟ್ಟರು. ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ವೀಕ್ ಡೇಸ್ ಅಂತ ಬರಕ್ ಹೋಗ್ಬೇಡಿ, ಜನ ಜಾಸ್ತಿ ಇರ್ತಾರೆ ಅಂತ ಅನ್ಕೊಂತೀನಿ ಮೇ ಬಿ. ಬಟ್ ಈ ಥರ ಟೈಮಲ್ಲಿ ನಾವೇ ಯಾರಿಲ್ಲ. ಲೈಕ್ ಜೊತೆಗೆ ಯಾರಾದ್ರು ಇದ್ರು ಅಂತಂದರೆ ಪೂಜಾರಪ್ಪ ಕೂಡ ಇಲ್ಲ, ಹಸು ಕರುಗಳು ಸಿಗ್ತವೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.